ಆತ್ಮೀಯ ಭಾವಿ ಅಗ್ನಿವೀರರೇ, ಇಂದು 4ನೇ ದಿನದ 2ನೇ ಬ್ಯಾಚಿನ ರನ್ನಿಂಗನ್ನು ಇವಾಗ ನೀವು ನೋಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಇದು ನಸ್ಕಿನ ಜಾವ, ಆದರೆ ಸ್ವಲ್ಪ ಇದ್ರಾಗ ಕ್ಲಿಯರಾಗಿ ಸ್ವಲ್ಪ ಕಾಣಿಸ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ಕ್ಲಿಯರ್ ಅಂದರೆ ಮುಂದಿನ ವಿಡಿಯೋದಾಗ ಕಾಣಿಸ್ತಾರೆ, ಯಾಕಂದರೆ ಇನ್ನೂ ಕತ್ಲದ ಲೈಟ್ ಬೆಳಕು ನಿಮ್ಗೆ ಕಾಣಿಸ್ತಾ ಇದೆ. ಇದಕ್ಕಿಂತ ಮುಂದಿನ ವಿಡಿಯೋ ಏನಾಗ್ತದೆ ಅಂದರೆ ಕ್ಲಿಯರಾಗಿ ಕಾಣಿಸ್ತದೆ, ನಾವು ಗಮನಿಸ್ಬೋದು. ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಒಳ್ಳೆಯ ರಿಸಲ್ಟನ್ನು, ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗೆ ಮಾತ್ರ ಅಲ್ಲಿ ಟೈಮ್ಗಳು ಕೊಂಡಿಸಲಿಕ್ಕೆ ಸಾಧ್ಯ. ಈ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಪ್ರತಿನಿತ್ಯ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳು ನಾವಿಲ್ಲಿ ಗಮನಿಸ್ಬೋದು. ಭಾಳಷ್ಟು ಜನ ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ. ಯಾಕಂದರೆ ಜನರಲ್ ಡ್ಯೂಟಿ ಇವತ್ತು ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಇವತ್ತು ಭಾಗವಹಿಸಿದ್ದಾರೆ. ಜನರಲ್ ಡ್ಯೂಟಿ ಹುದ್ದೆಗೆ ಈಗ ಫೈಟ್ ಮಾಡ್ತಾಯಿದ್ದಾರೆ. ಈಗಾಗಲೇ ಏನಾಯ್ತಪ್ಪ ಅಂದರೆ ಮೊದಲನೇ ದಿನ ಕೊಪ್ಪಳ ಜಿಲ್ಲೆಯವರು 587 ಅಭ್ಯರ್ಥಿಗಳು ಭಾಗವಹಿಸಿದರು. ಅದೇ ರೀತಿಯಾಗಿ 2ನೇ ದಿನ ಕೊಪ್ಪಳದಿಂದ 83 ಜನ, ಯಾದಗಿರಿ ಜಿಲ್ಲೆಯಿಂದ 251 ಜನ, ಕಲಬುರಗಿ ಜಿಲ್ಲೆಯಿಂದ 445 ಜನ, ಬೀದರ್ ಜಿಲ್ಲೆಯಿಂದ 81 ಜನ, ಒಟ್ಟು 860 ಅಭ್ಯರ್ಥಿಗಳು 2ನೇ ದಿನ ಭಾಗವಹಿಸಿದರು. ಅದೇ ರೀತಿಯಾಗಿ 3ನೇ ದಿನ ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆಯಿಂದ 107 ಜನ, ಆಮೇಲೆ ಬೆಳಗಾವಿ ಜಿಲ್ಲೆಯಿಂದ 753 ಜನ, ಅಂದರೆ ನಿನ್ನೆ ದಿವಸ ಒಟ್ಟು 860 ಜನ ಅಭ್ಯರ್ಥಿಗಳು ಭಾಗವಹಿಸಿದರು. ಅದೇ ರೀತಿಯಾಗಿ ಇವತ್ತು ಸಹಿತ ಬೆಳಗಾವಿ ಜಿಲ್ಲೆಯಿಂದ ಒಟ್ಟು 860 ಜನ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಇವತ್ತು ಸಹಿತ ಒಟ್ಟು 8 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಎರಡನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದಾರೆ. ಅದು ನಸ್ಕಿನ ಜಾವ ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಬ್ಯಾಚ್ ಅಂತೂ ಕತ್ಲೆ ಕಾಣಿಸ್ತಾ ಇತ್ತು. 2ನೇ ಬ್ಯಾಚ್ ಸ್ವಲ್ಪ ಇದದ. 3ನೇ ಬ್ಯಾಚಿನಿಂದ ಇನ್ನು ಸ್ವಲ್ಪ ವಿಡಿಯೋ ಕ್ಲಿಯರ್ ಬರ್ತದೆ, ಗಮನಿಸ್ಬೋದು. ವಿಡಿಯೋವನ್ನು ವೀಕ್ಷಣೆ ಮಾಡಲಿಕ್ಕೆ ಕಾಯ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ ಈಗ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರದಲ್ಲಿ ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಬರೆದು ಫಿಸಿಕಲ್ಗಾಗಿ ಆಯ್ಕೆಯಾದಂಥ 100 ಪುರುಷ ಹಾಗೂ 50 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದು ಮೊದಲ ಬಂದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. 100 ಜನ ಪುರುಷ ಅಭ್ಯರ್ಥಿಗಳು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಕೋಚಿಂಗ್ ಫೀಸ್ ತುಂಬಬೇಕಾಗ್ತದೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಊಟ ವಸತಿ ಯೂನಿಫಾರ್ಮ್ ಫೀಸ್ ಮಾತ್ರ ಇರ್ತದೆ ಉಚಿತ ತರಬೇತಿಯಲ್ಲಿ. ಆದ್ದರಿಂದ ಬೇಗನೆ ಬಂದು ಅಡ್ಮಿಷನ್ ತೆಗೆದುಕೊಳ್ಳ್ರಿ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ರನ್ನಿಂಗನ್ನು ಮಾಡಿಸ್ತೀವಿ. ಪ್ರತಿಯೊಂದು ರೌಂಡಿಗೆ ನಾವು ಟೈಮನ್ನು ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಪುಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು, ಆರ್ಮಿ ಒಳಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅದೇ ರೀತಿನ ನಮ್ಮ ಸಂಸ್ಥೆಯಲ್ಲಿ ಪ್ರತಿನಿತ್ಯ ನಾವು ರ್ಯಾಲಿಯನ್ನು ನಡೆಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ಅಂತ ನಡೆಸ್ತೀವಿ. ಡೆಮೋ ರ್ಯಾಲಿ ಯಾವ ರೀತಿ ಇರ್ತದಪ್ಪ ಅಂದ್ರೆ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು ರನ್ನಿಂಗ್ ಗ್ರೂಪ್ಗಳನ್ನು ಮಾಡಿ ಪ್ರತಿ ರವಿವಾರಕ್ಕೊಮ್ಮೆ ನಾವು ನಡೆಸ್ತಾ ಇರ್ತೀವಿ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಹೊರಗಿನ ಅಭ್ಯರ್ಥಿಗಳು ಸಹಿತ ಬಂದು ಭಾಗವಹಿಸ್ಬೋದು. ಹೊರಗಿನ ಅಭ್ಯರ್ಥಿಗಳು ಈ ಬೆಂಗಳೂರು ಯಾರು ಮಂಗಳೂರು ಯಾರೋ ಅಭ್ಯರ್ಥಿಗಳು ಸಹಿತ ಬಂದು ಭಾಗವಹಿಸ್ಬೋದು. ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿಯನ್ನು ನಾವು ನಡೆಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ತರಬೇತಿ ವಿದ್ಯಾರ್ಥಿಗಳು ಇರ್ತಾರೆ, ಹೊರಗಿನ ಜನನೇ ಇರ್ತಾರೆ. ಎಲ್ಲರೂ ಇರೋದರಿಂದ ಒಂದು ಪೈಪೋಟಿ ಆಗ್ತದೆ. ಯಾವ ರೀತಿ ಆರ್ಮಿ ರ್ಯಾಲಿ ನಡೀತದೆ ಅದೇ ರೀತಿಯೇ ಇಲ್ಲಿ ನಾವು ಡೆಮೋ ರ್ಯಾಲಿಯಲ್ಲಿ ನಡೆಸ್ತಾ ಇರ್ತೀವಿ. ಪುಲಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ನಡೆಸ್ತೀವಿ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ತಿಳಿಸಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ. ಅಭ್ಯರ್ಥಿಗಳೇ ನೋಡ್ತಾ ಇದ್ದೀರಾ, ಭಾಳಷ್ಟು ಜನ ಅಭ್ಯರ್ಥಿಗಳ ಕಮೆಂಟ್ ಏನಪ್ಪ ಅಂದರೆ ಬೆಂಗಳೂರು ಯಾರು ರ್ಯಾಲಿ ಯಾವಾಗ, ಮಂಗಳೂರು ಯಾರು ರ್ಯಾಲಿ ಯಾವಾಗ ಅಂತ ಕೇಳ್ತಾಯಿದ್ರಿ. ಅಭ್ಯರ್ಥಿಗಳು ಈಗಾಗಲೇ ಬೆಳಗಾವಿ ಯಾರು ರ್ಯಾಲಿ ನಡೀತಾ ಇದೆ. ಇದು 24 ತಾರೀಕು ಅಂದರೆ 24, 25 ಪೂರ್ಣಗೊಳ್ತದೆ. ಗೊಂಡ ನಂತರ ನಿಮ್ಮ ಡೇಟ್ಗಳನ್ನ ಫಿಕ್ಸ್ ಮಾಡ್ತಾರೆ, ನಿಮಗೆಲ್ಲರಿಗೂ ಗೊತ್ತಿರಲಿ. ನೋಡ್ಬೋದು, ಈಗ 3ನೇ ರೌಂಡ್ ಮುಗಿಸಿ ಲಾಸ್ಟ್ ಫೈನಲ್ ಆಗಿ 4ನೇ ರೌಂಡಿಗೆ ಬರ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ನೋಡಿ 4ನೇ ರೌಂಡ್ ಬರ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು 4ನೇ ರೌಂಡ್ ಬರ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ಇಲ್ಲಿ 4 ಗ್ರೂಪ್ ಬಾಕ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರಿ ಎಷ್ಟು ಬಾಕ್ಸ್ನಲ್ಲಿ ಎಷ್ಟು ಜನ ಬರ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತಾರೆ ಅಭ್ಯರ್ಥಿಗಳೇ. ಇಲ್ಲಿ ಈಗಾಗಲೇ ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೆತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್ನಲ್ಲಿ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಇಲ್ಲಿ ನೋಡ್ಬೋದು, ಈಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು 4ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ
ಇವಾಗ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಹಾಗೆ ಮುಂದಿನ ಎಲ್ಲ ಬ್ಯಾಚ್ಗಳನ್ನ ವಿಡಿಯೋನ ವೀಕ್ಷಣೆ ಮಾಡಿರಿ. ಹಾಗೆ ಅಗ್ನಿವೀರ ಆರ್ಮಿ ರ್ಯಾಲಿ ಏನು ನಡೀತಾ ಇದೆ ರಾಯಚೂರಿನಲ್ಲಿ ಪ್ರತಿಯೊಂದು ವಿಡಿಯೋನ ಬಿಡ್ತಾ ಇರ್ತೀವಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀವಿ, ವಿಡಿಯೋ ವೀಕ್ಷಣೆ ಮಾಡಿ. ಸೆಕೆಂಡ್ ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.